ಕಾರ್ಯಕರ್ತರು ನಮ್ಮ ಸಹೋದರಿ ಸುಮಿತ್ರಮ್ಮ ಅವರ ಮಗನ ಒಂದು ಅಪಘಾತದಲ್ಲಿ ಮರಣ ಹೊಂದಿರತಕ್ಕಂಥ ಹಿನ್ನೆಲೆಯಲ್ಲಿ 11ನೇದ ಕಾರ್ಯ ಇವತ್ತೇನಿದೆ ಅವ್ರ ಮನೆಗೆ ಭೇಟಿ ಕೊಟ್ಟು ಒಂದು ಸಂತಾಪ ಅಂತ ಬಂದಿದ್ದೇನೆ. ನಾನು ನಿನ್ನೆ ದಿನ ಇಬ್ರು ಮಹಾನ್ ಅಭಿವೃದ್ಧಿ ಅಧಿಕಾರರು ಅವರಿಬ್ರು ಹೇಳಿಕೆ ಕೊಟ್ಟಿರೋದು ಗಮನಿಸಿದ್ದೀನಿ. ನೈಸ್ ರಸ್ತೆಯ ಟೋಲ್ ವಿಷಯದಲ್ಲಿ ಎಂತದೋ ಬೃಂದಾವನ ಏನೇನು ಹೇಳ್ಕೊಂಡವ್ರೆ. ನಾವು ಯಾವ ಬೃಂದಾವನಕ್ಕೋ ಕೈ ಮುಗಿತೀವಿ, ಅದು ಬೇರೆ ಬೃಂದಾವನ. ಅವ್ರದ್ದ ಇದೆಯಲ್ಲ ಬೃಂದಾವನಗಳು, ದಿನ ಸೂಟ್ಕೇಸ್ ಇಟ್ಕೊಂಡ್ ಬರೋರ್ನ ಎಲ್ಲೆಲ್ಲಿ ಭೂಮಿ ಸಿಗ್ತದೆ ಅಂತ ಹೇಳಿ ಲಪ್ಟಾಯಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಬೃಂದಾವನ ಕಟ್ಟಿಲ್ಲ ನಾವು. ನಮ್ಮ ಸಂಸ್ಕೃತಿಯ ಬೃಂದಾವನ ಕಟ್ಟಿ ಪೂಜೆ ಮಾಡೋರು ನಾವು. ಕಾರ್ಯಕರ್ತರನ್ನ ಸುಮ್ಮನೆ ಎತ್ಕಟ್ಟಿ ಅಭಿವೃದ್ಧಿಗೆ ವಿರೋಧ ಮಾಡೋರಲ್ಲ ನಾವು. ಅವರನ್ನ ಹೇಳ್ಕೊಂಡವ್ರ ಹರಿಕಾರ ಮಹಾನುಭಾವ. ಯಾವ ನೈಸ್ ರಸ್ತೆನಲ್ಲಿ ರೈತರ ಭೂಮಿನ 20 ವರ್ಷದಿಂದ ಅಕ್ವೈರ್ ಮಾಡಿ ದುಡ್ಡು ಕೊಡದೆ 20 ವರ್ಷ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಓದಕ್ ಬರುತ್ತ ಅವಕ್ಕೇನಿದ್ರು ಟೇಪು ಎಲ್ಲಿ ಭೂಮಿ ದೋಖ ಹಾಕ್ಬೋದು ಅನ್ನೋದು ಲೆಕ್ಕಾಚಾರ ಮಾಡೋದು. 20 ವರ್ಷದಿಂದ ರೈತರ ಭೂಮಿನ ವಶಪಡಿಸ್ಕೊಂಡು ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತವ್ರಿಗೆ ದುಡ್ಡು ಕೊಟ್ಟಿಲ್ಲ. ಆ ಟೋಲ್ನ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ನ ಉಲ್ಲಂಘನೆ ಮಾಡಿ ದುಡ್ಡು ಲವತಾ ಇದ್ದಾರೆ. ಅದೆಂತದೋ ಪಾಪ ಇಲ್ಲಿ ಹೇಳ್ತಾನೆ, ಇಲ್ಲಿ ಏನೋ ಶಾಸಕ ಅವನಲ್ಲ ಮಂತ್ರಿ ಮಾಡ್ಬಿಟ್ಟವ್ರೆ. ಇದೆಂತದೋ ಕುಮಾರಸ್ವಾಮಿ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಕೊಟ್ಬಿಟ್ಟು ಟೋಲ್ ನಿಲ್ಲಿಸ್ಬೇಕಂತೆ. ಏನಾದ್ರು ಗೊತ್ತಿದ್ಯಾ? ಓದ್ತಾರ? ಸಬ್ಜೆಕ್ಟ್ ಗೊತ್ತಿದ್ಯಾ? ಆ ರಸ್ತೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸೇರಿರ್ತಕ್ಕಂಥ ರಸ್ತೆ, ಅದು ನ್ಯಾಷನಲ್ ಹೈವೇಗೆ ಸೇರಿರೋ ರಸ್ತೆ ಅಲ್ಲ ಅದು. ಇಲ್ಲಿ ಆ ಟೋಲ್ನ ಇಲ್ಲಿವರೆಗೆ ಕಲೆಕ್ಟ್ ಮಾಡಿರೋದೇ ದೊಡ್ಡ ಅಕ್ರಮ. ಡೇ ಒನ್ ಇಂದ ಕಲೆಕ್ಟ್ ಮಾಡಿರೋದೆ. 2016ರಲ್ಲಿ ಇದೇ ಜಯಚಂದ್ರ ಅವ್ರನ್ನ ಸದನ ಸಮಿತಿ ಅಧ್ಯಕ್ಷರು ಮಾಡಿ ರಿಪೋರ್ಟ್ ಕೊಟ್ರಲ್ಲ. ಏನ್ ಕೊಟ್ಟಿದ್ದಾರೆ ರಿಪೋರ್ಟು? ಸ್ವಲ್ಪ ಟೈಮ್ ಇದ್ರೆ ಓದಿ ಏನಿದೆ ಅಂತ ಹೇಳಿ. ಅವತ್ತೇ ಹೇಳಿದ್ದಾರೆ ಟೋಲ್ನ ಕಲೆಕ್ಷನ್ ಇಲ್ಲಿವರೆಗೆ ಕಲೆಕ್ಷನ್ ಮಾಡಿದ್ರೆ ಸರ್ಕಾರ ವಸೂಲಿ ಮಾಡಬೇಕು, ಟೋಲ್ ಕಲೆಕ್ಷನ್ ನಿಲ್ಲಿಸಬೇಕು ಅಂತ 16ರಲ್ಲಿ ಕೊಟ್ರು ಸದನ ಸಮಿತಿ ರಿಪೋರ್ಟ್. ಇವತ್ತವರೆಗೆ ಇಂಪ್ಲಿಮೆಂಟ್ ಮಾಡಲಿಲ್ಲ. ಮೊನ್ನೆ 27ನೇ ತಾರೀಕು ಜುಲೈ ತಿಂಗಳು ಒಂದು ಆದೇಶ ಬಂದಿದೆ ಸುಪ್ರೀಂ ಹೈಕೋರ್ಟ್ ಇಂದ, ಡಬಲ್ ಬೆಂಚ್ ಅಲ್ಲಿ. ಇಲ್ಲಿವರೆಗೆ ಮಾಡಿರ್ತಕ್ಕಂಥದ್ದು ಎಲ್ಲ ಅಕ್ರಮ. ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಒಂದು ಕೆಟ್ಟ ಹಗರಣ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ರ ಮೇಲೆ ಸರ್ಕಾರ ತಕ್ಷಣ ಕ್ರಮ ತೆಗೆದುಕೋಬೇಕು. ಟೋಲ್ನ ವಸೂಲಿ ಮಾಡ್ತಿರೋದು ನಿಲ್ಲಿಸಬೇಕು. ಇನ್ನು ಏನ್ ಮಾಡ್ತೀವಿ ಸರ್ಕಾರ ಅಂತ ಹೇಳಿ ತೀರ್ಪು ಕೊಟ್ಟಿರೋದಲ್ಲಿ ಇಬ್ರು ಮಹಾನುಭಾವರು ಪಾಪ ನೆನ್ನೆ ಹೇಳಿಕೆ ಕೊಟ್ಟಿರೋ, ಸ್ವಲ್ಪ ತಿಳ್ಕೊಳಕ್ ಹೇಳಿ ಗೊತ್ತಿಲ್ಲದೆ ಇದ್ರೆ. ಜೆಡಿಎಸ್ ಕಾರ್ಯಕರ್ತರ ಎತ್ತಿ ಕಟ್ಟುವ ಕೆಲಸ ಮಾಡ್ತಾ ಇದ್ದಾರೆ. ಎತ್ಕಟ್ಟು ಜೆಡಿಎಸ್ ಕಾರ್ಯಕರ್ತರ ಅಲ್ಲ, ಇಡೀ ರಾಜ್ಯದ ಜನನೇ ಎತ್ಕಟ್ಟಬೇಕಾಗಿದೆ. ಇಂಥ ದೊಡ್ಡ ಹಗರಣ ಆಗಿದೆ. ಇವತ್ತಿನವ್ರಿಗೆ ಯಾತಕ್ಕೆ ಬಾಯಿ ಮುಚ್ಕೊಂಡಿದ್ದೀರಿ? ನಿಮ್ಗೂ ಅವ್ರಿಗೂ ಸಂಬಂಧ ಏನು? ನಾವಿರೋದು ಈ ರಾಜ್ಯದಲ್ಲಿ, ಜನ ನಮ್ಮನ್ನು ಆಯ್ಕೆ ಮಾಡಿರೋದು, ಈ ಶಕ್ತಿ ಕೊಟ್ಟಿರೋದು, ರಾಜ್ಯದಲ್ಲಿ ಯಾವೊಂದು ದುರಾಡಳಿತ ನಡೀತದೆ, ಯಾವ ರೈತರ ಭೂಮಿನ ಲಪಟಾಯಿಸ್ತಕ್ಕಂಥ ಕೆಲಸ ಯೋಜನೆ ಹೆಸರು ಮಾಡ್ತಾರೆ, ಅದಕ್ಕೆ ಧ್ವನಿ ಎತ್ತಿ ರೈತರ ಪರವಾಗಿ ನಿಲ್ಲೋದಕ್ಕೆ ನಮ್ಮನ್ನ ಜನ ಶಕ್ತಿ ಕೊಟ್ಟಿರೋದು. ಆ ಶಕ್ತಿನ ರೈತರಿಗೋಸ್ಕರ ಉಪಯೋಗ ಮಾಡ್ತೀವಿ. ರಾಜ್ಯದಲ್ಲಿ ಸರ್ಕಾರ ನಡೆಸೋರು ಹಗರಣ ಮಾಡಿದ್ರೆ ಅದರ ವಿರುದ್ಧ ಹೋರಾಟ ಮಾಡ್ತಕ್ಕಂಥವ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.